ಮಧ್ಯಾಹ್ನದ ಊಟಕ್ಕೆ ಎಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಂದೊಂದು ರೆಸಿಪಿ ಹೇಳ್ತೇನೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ಸೂಪರ್ ಫಾಸ್ಟ್ ಲಂಚ್ ರೆಸಿಪಿಯನ್ನು ಹೇಳ್ತೇನೆ. ಒಲೆ ಬೇಡ, ಗ್ಯಾಸ್ ಬೇಡ, ಸೌದೆ ಬೇಡ, ಏನು ಬೇಡ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಬನ್ನಿ ನೀರುಳ್ಳಿ ಗೊಜ್ಜಿ ಹೇಗೆ ಮಾಡೋದು ಅಂತ ನೋಡುವ. ಈ ನೀರುಳ್ಳಿಯ ಗೊಜ್ಜಿ ಮಾಡಲಿಕ್ಕೆ ಒಂದು ಸಣ್ಣ ನಿಂಬೆ ಹುಳಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ನೆನೆ ಹಾಕಿಟ್ಟಿದ್ದೇನೆ. ಈಗ ಒಂದು 10 ನಿಮಿಷ ಆಯಿತು ನೋಡಿ. ಅದರಿಂದ ಸರಿ ಹುಣಸೆ ರಸ ಹೀಗೆ ಕಿವುಚಿ ತೆಗಿಬೇಕು. ಈ ಬೇಸಿಗೆಯಲ್ಲಿ ತಂಬುಳಿ ಹೇಗೆ ಖುಷಿ ಕೊಡ್ತದೆ, ಹಾಗೆ ಈ ನೀರುಳ್ಳಿಯ ಗೊಜ್ಜಿ ಕೂಡ ನನಗೆ ತುಂಬ ಖುಷಿ ಕೊಡ್ತದೆ. ಇದಕ್ಕೆ ನಿಮಗೆ ಒಲೆ ಬೇಡ, ಗ್ಯಾಸ್ ಸಿಲಿಂಡರ್ ಬೇಡ, ಏನು ಬೇಡ, ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರ್ತದೆ ನೋಡಿ. ಕ್ಲೀನಾಗಿ ಈ ಥರ ರಸವನ್ನು ಹಿಂಡಿ ತೆಗಿಬೇಕು. ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ. ಅದರ ಸಿಪ್ಪೆ ತೆಗೆದು ಚಂದ ತೊಳಿಬೇಕು. ನೀರುಳ್ಳಿಯನ್ನು ಸಣ್ಣಕ್ಕೆ ಕೊಚ್ಚಬೇಕು. ಮಾಮೂಲಾಗಿ ಕೊಚ್ಚುವ ಹಾಗೆ ಮಾಮೂಲಾಗಿ ಕಟ್ ಮಾಡೋದು, ಬಟ್ ತುಂಬ ಸಣ್ಣಕ್ಕೆ ಕೊಚ್ಚಬೇಕು. ಈ ರೆಸಿಪಿಯನ್ನು ನಾನು ನನ್ನ ದೊಡ್ಡ ಮನೆಯಿಂದ ಕಲಿತದ್ದು. ಅವರು ಮಧ್ಯಾಹ್ನಕ್ಕೆ ಇದನ್ನು ಮಾಡ್ತಿದ್ರು ಬೇಸಿಗೆಯಲ್ಲಿ. ಸ್ವಲ್ಪ ಖರ ಖರ ಆಗಿ ಹುಳಿ ಹುಳಿಯಾಗಿ ಸಖತ್ತಾಗ್ತದೆ. ಈ ಸೆಕೆಗೆ ಎಸ್ಪೆಷಲಿ ಕೋಸ್ಟಲ್ ಏರಿಯಾದಲ್ಲಿ ಊಟನೇ ಮೆಚ್ಚೋದಿಲ್ಲ. ಏನಾದರೂ ತಂಬುಳಿ ಈ ಥರ ಏನಾದರೂ ತಂಪಾದ ಗೊಜ್ಜಿ ಇದ್ದರೆ ಮಾತ್ರ ಊಟ ಹೋಗೋದು. ಮಜ್ಜಿಗೆ ಮತ್ತು ಬಟಾಟೆ ಗೊಜ್ಜಿ ಆ ಥರ ಅಲ್ಲ. ಸೊ ಅಂಥ ರೆಸಿಪಿಗಳಲ್ಲಿ ಇದು ಒಂದು ಬೇಸಿಗೆ ರೆಸಿಪಿಗಳಲ್ಲಿ. ನೀರುಳ್ಳಿ ಕಟ್ ಮಾಡಿ ಕಣ್ಣಲ್ಲೆಲ್ಲ ನೀರು ಬಂತು. ಇದಕ್ಕೇನಾದರೂ ಐಡಿಯಾ ಇದೆಯಾ? ಕಣ್ಣಲ್ಲಿ ನೀರು ಬಾರದ ಹಾಗೆ ನೋಡಿಕೊಂಡು ನೀರುಳ್ಳಿ ಕಟ್ ಮಾಡುವಂಥದ್ದು ಕಮೆಂಟಲ್ಲಿ ಹೇಳಿ, ನನಗೆ ಬೇಕು. ಮತ್ತು ಈ ನೀರುಳ್ಳಿಯನ್ನು ಪಾತ್ರೆಗೆ ಹಾಕಿ, ಕಟ್ ಮಾಡಿದ ನೀರುಳ್ಳಿಯನ್ನು ಪಾತ್ರೆಗೆ ಹಾಕೊಳ್ಳಿ. ಈ ಹುಣಸೆ ಹಣ್ಣಿನ ರಸವನ್ನು ಅದಕ್ಕೆ ಹಾಕಿ, ಇದಕ್ಕೆ ಸಣ್ಣ ತುಂಡು ಬೆಲ್ಲ ಹಾಕಬೇಕು. ಮತ್ತು ಹಸಿಮೆಣಸನ್ನು ಈ ಥರ ಸೌಟಲ್ಲಿ ನುರಿದು ಅದಕ್ಕೆ ಸೇರಿಸಬೇಕು. ಈ ಥರ ನುರಿಲಿಕ್ಕೆ ಕಾರಣ ಉಂಟು. ಅದು ನುರಿಯದಿದ್ದರೆ ಆ ಖಾರ ಬಿಡುವುದಿಲ್ಲ, ಅದಕ್ಕೆ ಸೇರೋದಿಲ್ಲ. ಬೇಕಿದ್ರೆ ಇನ್ನೂ ಖಾರ ಹಾಕ್ಬೋದು ನೀವು. ಹಸಿಮೆಣಸಿನ ಪರಿಮಳ ಮುಗಿ ಬರ್ತಾ ಇದೆ. ಸ್ವಲ್ಪ ನೀರು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿ ಮಿಕ್ಸ್ ಮಾಡಿ ಒಂದು ಅಟ್ಲೀಸ್ಟ್ 15 ಮಿನಿಟ್ಸ್ ಅದು ಮಿಕ್ಸ್ ಆಗಬೇಕೆಲ್ಲ. ಬೆಲ್ಲ ಕರಗಬೇಕು, ಮೆಣಸು ಸೇರಬೇಕು, ಹುಳಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿ ಬ್ಲೆಂಡ್ ಆಗಿ ಬರಬೇಕು. ಅಷ್ಟೊತ್ತು ಇದನ್ನು ಮುಚ್ಚಿಡುವ. ಮತ್ತು ಸ್ವಲ್ಪ ಇದನ್ನು ಈ ಥರ ಜಜ್ಜಿಕೊಳ್ಬೇಕು. ಆಗ ಈರುಳ್ಳಿ ರಸ ಕೂಡ ಬಿಡ್ತದೆ, ಒಳ್ಳೆ ಪಾಕ ಆಗ್ತದೆ. ಆಲ್ಮೋಸ್ಟ್ ರೆಡಿ ಆಯಿತು. ಕೊನೆಗೆ ಒಂದು ಒಗ್ಗರಣೆ ಕೊಡಬೇಕು. ತೆಂಗಿನೆಣ್ಣೆಗೆ ಸಾಸಿವೆ, ಮೆಣಸು ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ. ಮಧ್ಯಾಹ್ನ ಊಟಕ್ಕೆ ನೀರುಳ್ಳಿಯ ಹಸಿ ಗೊಜ್ಜಿ ರೆಡಿ ಆಯಿತು. ಗೊಜ್ಜಿ ಹೇಗಾಗಿದೆ ಅಂತ ಒಂದು ರುಚಿ ನೋಡಬೇಕೀಗ. ನನಗೆ ಒಳ್ಳೆ ಹಸಿವೆ ಕೂಡ ಆಗಿದೆ. ಹೀಗೆ ಗುಜ್ಜಿಯನ್ನು ಈಗ ಒಳ್ಳೆ ಅನ್ನಕ್ಕೆ ಸರಿ ಅದು ಮುಳುಗಬೇಕು. ಮತ್ತು ಅದನ್ನು ಸರಿ ಬ್ಲೆಂಡ್ ಮಾಡಿ ಕಣ್ಣು ಮುಚ್ಚಿ ಒಂಥರ ಅದನ್ನು ಎಂಜಾಯ್ ಮಾಡಿದ್ರೆ ಸೂಪರಾಗಿರುತ್ತೆ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಶೇರ್ ಮಾಡಿ, ಹಾಗೆ ನೀವು ಕೂಡ ಮಾಡಿ ತಿನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಲವ್ ಯು.